ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಎಂಬ ಅಶೋಕ್ ಹೇಳಿಕೆಗೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಟಾಂಗ್ ನೀಡಿದ್ದಾರೆ. ಬಿಜೆಪಿ ಅವಧಿಯಲ್ಲಿ ಏನೆಲ್ಲ ಮಾಡಿದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ. ಜನರ ಮುಂದೆ ಹೀಗೆ ಹೇಳಿದ್ರೆ ಬಿಜೆಪಿಯವರನ್ನ ರಾಜ್ಯದ ಜನ ನಂಬಲ್ಲ ಅಂತ ಹೇಳಿದ್ರು. ಇನ್ನು ರಾಜ್ಯ ಸರ್ಕಾರದ ಅನುದಾನ ನೀಡ್ತಾ ಇಲ್ಲ ಎಂಬ ಶಾಸಕ ಎಚ್.ಡಿ. ಮಂಜು ಆರೋಪಕ್ಕೂ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಜೊತೆ ಜೆಡಿಎಸ್ ಶಾಸಕ ಎಚ್.ಡಿ. ಮಂಜು ಚೆನ್ನಾಗಿದ್ದಾರೆ. ನಮ್ಮ ಸರ್ಕಾರ ಜಿಲ್ಲೆಯ ಜನರನ್ನ ತೃಪ್ತಿಪಡಿಸ್ತಾ ಇದೆ. ಎಂಎಲ್ಎಗಳಿಗೆ ತೃಪ್ತಿಪಡಿಸೋದಕ್ಕೆ ಆಗುತ್ತಾ ಅಂತ ಕಿಡಿಕಾರಿದ್ದಾರೆ. ಮುಂಬರುವ ಟಿಕೆಟ್ನಲ್ಲಿ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆಗೆ ಹೆಚ್ಚಿನ ಅನುದಾನ ನೀಡುವಂತೆ ಬೇಡಿಕೆ ಇಡ್ತೇವೆ ಎಂದು ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ನಮ್ಮ ಬೇಡಿಕೆಗಳು ದೊಡ್ಡದಾಗಿರುತ್ತೆ. ನಮ್ಮ ಕಾರ್ಯಕ್ರಮಗಳಿಗೂ ಕೂಡ ಹೆಚ್ಚಿನ ಹಣವನ್ನ ಬಿಡುಗಡೆ ಮಾಡಿ ಅಂತ ಕೇಳಿದ್ದೇವೆ. ಸಿ-ಗ್ರೇಡ್ ಟೆಂಪಲ್ಗಳಿಗೆ ಹೆಚ್ಚು ಅನುದಾನ ಬಿಡುಗಡೆ ಮಾಡಿ ಅಂತ ಕೇಳಿದ್ದೇವೆ. ಸಾರಿಗೆ ಇಲಾಖೆಗೂ ಕೂಡ ಅನುದಾನ ಕೇಳಿದ್ದೇವೆ. 3,500 ಬಸ್ಗಳು 15 ವರ್ಷ ಪೂರೈಸಿವೆ. ವಾಯುವ್ಯ ಕರ್ನಾಟಕಕ್ಕೆ ಹೆಚ್ಚಿನ ಗಮನ ಕೊಡಿ ಅಂತ ಹೇಳಿದ್ದೇವೆ ಎಂದು ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.